ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಫೈ ಕನ್ನಡ ಚಾನಲ್. ನಾನು ನಿಮ್ಮ ವಿಕೆ. ಬಳ್ಳಾರಿ ಅಂದು ಮದ್ರಾಸ್ ಪರಿಸರಕ್ಕೆ ಅತಿ ಮುಖ್ಯವಾಗಿರುವಂತಹ ವ್ಯಾಪಾರ ಕೇಂದ್ರವಾಗಿತ್ತು. ಇಲ್ಲಿನ ಹತ್ತಿ, ಧಾನ್ಯ ಮತ್ತು ಕಬ್ಬಿಣ ಇಡೀ ದೇಶಕ್ಕೆ ರಫ್ತು ಆಗ್ತಾ ಇತ್ತು. ಆದರೆ ದೌರ್ಭಾಗ್ಯ ನೋಡಿ, ದೇಶಕ್ಕೆ ಸ್ವತಂತ್ರ ಸಿಕ್ಕಿತು, ರಾಜ್ಯಗಳು ಬೇರೆ ಆದವು, ರಾಜಕೀಯ ಇಚ್ಛಾಶಕ್ತಿ ಕುರಿತು. ಅದರ ಪರಿಣಾಮ ರಾಜಕೀಯ ಇಚ್ಛಾಶಕ್ತಿ ಮತ್ತು ಈ ಯೋಜನೆಯ ಫೈಲ್ ಅನ್ನೋದು ಆ ಟೇಬಲಿಂದ ಟೇಬಲ್ಗೆ, ಬೆಂಚಿಂದ ಬೆಂಚ್ಗೆ ಅಲೆದಾಡ್ತಾ ಇತ್ತು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಬಳ್ಳಾರಿಯಿಂದ ಕರ್ನೂಲ್ಗೆ ಹೋಗ್ಬೇಕಂದ್ರೆ, ಅದು ರೈಲಿಗೆ ಹೋಗ್ಬೇಕಂದ್ರೆ ತಾಸನಗಟ್ಟಲೆ ಇಡುತ್ತೆ ಮತ್ತು ಅದು ಅರಸಾಹಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುಂಟ್ಕಲ್ ಜಂಕ್ಷನ್ ನಲ್ಲಿ ರೈಲು ಬದಲಾಯಿಸಬೇಕು, ಅಲ್ಲವೇ ಗಂಟೆಗಟ್ಟಲೆ ವೇಸ್ಟ್ ಮಾಡಬೇಕು. ಸಮಯವೂ ಹೆಚ್ಚು, ಹಣವು ಎರಡೂ ಕೂಡ ವ್ಯರ್ಥ ಆಗ್ತಾ ಇದೆ. ಈ ರೈಲು ಮಾರ್ಗ ಇದೆಯಲ್ಲ, ಇದು ಕೇವಲ ಹಳಿಗಳಲ್ಲ, ಇದು ಎರಡು ರಾಜ್ಯಗಳ ನಡುವಿನ ಆರ್ಥಿಕ ಸೇತುವೆ. ವೀಕ್ಷಕರೇ, ಈ ಮಾರ್ಗ ಹೇಗಿದೆ ಗೊತ್ತಾ? ತೋರಣಗಲ್ಲು, ಸಿರುಗುಪ್ಪ, ಆದೋನಿ, ಎಮ್ಮಿಗನೂರು, ಮಂದರ ರಸ್ತೆ ಮತ್ತು ಕಲ್ಲೂರು. ಯೋಚನೆ ಮಾಡಿ, ಈ ಲಿಂಕ್ ಏನಾದರೂ ಪೂರ್ಣಗೊಂಡ್ರೆ ಬಳ್ಳಾರಿ ಮತ್ತು ಕರ್ನೂಲ್ ನಡುವಿನ ಅಂತರ ಬರೋಬ್ಬರಿ 40ರಿಂದ 50 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಇದು ಕೇವಲ ರೈಲು ಮಾರ್ಗ ಅಲ್ಲ, ಕರ್ನಾಟಕ ಮತ್ತು ಆಂಧ್ರವನ್ನು ನೇರವಾಗಿ ಜೋಡಿಸುವ ಜೀವನಾಡಿ. ಇನ್ನು ಎರಡನೇದಾಗಿ, ಸಿರುಗುಪ್ಪವನ್ನು ನಾವು ರೈಸ್ ಬೌಲ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಇಲ್ಲಿನ ಭತ್ತ ಮತ್ತು ಅಕ್ಕಿಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಭಾರಿ ಬೇಡಿಕೆ ಇದೆ. ಆದ್ರೆ ರೈಲು ಇಲ್ಲದ ಕಾರಣ ಲಾರಿ ಬಾಡಿಗೆಗೆ ರೈತರು ಅರ್ಧ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ. ಈ ಮಾರ್ಗ ಬಂದ್ರೆ ರೈತರಿಗೆ ನೇರವಾಗಿ ಮಾರುಕಟ್ಟೆ ಸಿಕ್ಕಂತಾಗುತ್ತೆ, ಮಧ್ಯವರ್ತಿಗಳ ಕಾಟ ತಪ್ಪಿದಂತಾಗುತ್ತೆ ಮತ್ತು ಅಲ್ಲಿನ ಅಕ್ಕಿ ಬೆಳೆಗಾರರಿಗೆ ಬದುಕು ಆಸನವಾಗುತ್ತೆ. ಜೊತೆಗೆ ಆದೋನಿ ಮತ್ತು ಎಮ್ಮಿಕನೂರಿನ ಜವಳಿ ಉದ್ಯಮಕ್ಕೆ ಬಳ್ಳಾರಿ ಮಾರುಕಟ್ಟೆ ಹತ್ತಿರವಾಗಿ ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ಕಂತಾಗುತ್ತೆ. ಮಂತ್ರಾಲಯ ಮಠ ಮತ್ತು ತುಮಕೂರು ನದಿ, ಹಂಪಿ ಸ್ಮಾರಕಗಳು ಬರೀ ವ್ಯಾಪಾರ ಅಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಧಾರ್ಮಿಕ ಭಾವನೆಗಳು ಇದೆ. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಕರ್ನಾಟಕದಿಂದ ಪ್ರತಿನಿತ್ಯ ಸಾವಿರಾರು ಭಕ್ತರು ಹೋಗುತ್ತಾರೆ. ಸಿರುಗುಪ್ಪ ಮಾರ್ಗವಾಗಿ ರೈಲು ಬಂದ್ರೆ ಹೈದರಾಬಾದ್ ಕರ್ನಾಟಕ ಜನರಿಗೆ ಪ್ರಯಾಣದ ಅತಿ ಸುಲಭವಾಗಲಿದೆ. ಹಂಪಿ ನೋಡಲು ಬರುವಂತಹ ವಿದೇಶಿ ಪ್ರವಾಸಿಗರಿಗೆ ಕೂಡ ನೇರವಾಗಿ ಮಂತ್ರಾಲಯಕ್ಕೆ ಹೋಗುವುದು ಇದೇ ದಾರಿ ಅಂತ ಹೇಳ್ತೀನಿ. ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಮಂತ್ರಾಲಯ, ಹಂಪಿ, ತುಂಗಭದ್ರಾ ಇದೊಂದು ಬಲಿಷ್ಠ ಪ್ರವಾಸೋದ್ಯಮ ಸರ್ಕ್ಯೂಟ್. ಇದರಿಂದ ರಾಜ್ಯ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ ಮತ್ತು ಸ್ಥಳೀಯವಾಗಿ ಹೋಟೆಲ್, ಟ್ಯಾಕ್ಸಿ ಉದ್ಯಮಗಳಿಗೆ ಕೂಡ ದೊಡ್ಡ ಪೋಸ್ಟ್ ಅಂತಾನೆ ಹೇಳ್ತೀನಿ. ಆದರೆ ಅಷ್ಟು ಸುಲಭವಲ್ಲ. ನಮ್ಮ ಕಣ್ಣ ಮುಂದೆ ಗದಗವಾಡಿ ಯೋಜನೆ ಅಥವಾ ರಾಯದುರ್ಗ ಮಾರ್ಗಗಳು ವರ್ಷಗಳ ಕಾಲ ಫೈನಲ್ಲಿ ಉಳಿದುಬಿಟ್ಟಿತು. ನಾವು ನೋಡಿದ್ದೇವೆ ಭೂಸ್ವಾಧೀನ ಸಮಸ್ಯೆ, ಬಜೆಟ್ ಕೊರತೆ, ಎಷ್ಟೋ ಎಲ್ಲವಕ್ಕಿಂತ ಹೆಚ್ಚಾಗಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಈ ಯೋಜನೆಯನ್ನು ನಿಂಗಿ ಹಾಕುವುದು. 900 ಕೋಟಿ ರೂಪಾಯಿಯಿಂದ ಈ ಯೋಜನೆ 4,000 ಕೋಟಿ ರೂಪಾಯಿ ಆದರೂ ಮುಗಿಯದ ಉದಾಹರಣೆ ನಮ್ಮ ಮುಂದಿದೆ. ವೀಕ್ಷಕರೇ, ಬಳ್ಳಾರಿ, ಸಿರುಗುಪ್ಪ, ಕರ್ನೂಲ್ ರೈಲು ಮಾರ್ಗ ಇದು ಕೇವಲ ಕಬ್ಬಿಣದ ಹಳಿಯಲ್ಲ, ಇದು ನಮ್ಮ ರೈತರ ಬದುಕು, ಇದು ನಮ್ಮ ಉದ್ಯಮಗಳ ಭವಿಷ್ಯ. ಈ ಯೋಜನೆ ಕೇವಲ ಪೇಪರ್ ಮೇಲಿನ ಸಮೀಕ್ಷೆ ಸೀಮಿತವಾಗಬಾರ್ದು, ಇದು ಕಾರ್ಯರೂಪಕ್ಕೆ ಬರಬೇಕು. ಇದಕ್ಕಾಗಿ ನಮ್ಮ ಧ್ವನಿ ಕಟ್ಟಿತಾ ಇರಬೇಕು. ನಿಮ್ಮ ಭಾಗದಲ್ಲಿ ಈ ರೈಲು ಮಾರ್ಗ ಅವಶ್ಯಕತೆ ಇದೆ, ನಿಮ್ಮ ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಭಾಗದ ಪ್ರತಿನಿಧಿಗಳಿಗೆ ತಲುಪುವಂತೆ ಶೇರ್ ಮಾಡಿ. ಸತ್ಯವಾದ ವರದಿ ಮತ್ತು ವಿಶ್ಲೇಷಣೆಗಾಗಿ ಐಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡಿ.